ಬೆಂಗಳೂರಿನಲ್ಲಿ ಬೇಸಿಗೆ ಮಳೆ ಅಬ್ಬರಿಸಿದೆ. ಪರಿಣಾಮ ಅಲ್ಲಲ್ಲಿ ಮರ ಉರುಳಿರುವಂತಹ ಪ್ರಕರಣಗಳು, ಮನೆಗೆ ನೀರು ನುಗ್ಗಿರುವಂತಹ ವರದಿಗಳು, ರಸ್ತೆಯಲ್ಲಿ ನೀರು ಇಂತಹ ಸುದ್ದಿಗಳು ಬೆಳಕಿಗೆ ಬರ್ತಾ ಇದೆ. ಭಾರಿ ಮಳೆ ಪರಿಣಾಮ ಮರಗಳು ಧರೆಗುರುಳಿವೆ. ರಾಜಾಜಿನಗರದಲ್ಲಿ ಬೃಹತ್ ಗಾತ್ರದ ಮರ ದರಶಾಹಿಯಾಗಿದೆ. ರಸ್ತೆ ಬದಿ ನಿಂತಿದ್ದಂತಹ ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಕಾರು ಈ ಸಂದರ್ಭ ಜಖಮಾಗಿದೆ. ಆಟೋ ಕಾರಿನ ಜೊತೆ 10ಕ್ಕೂ ಹೆಚ್ಚು ಬೈಕುಗಳು ಕೂಡ ಜಖಮಾಗಿರುವಂತಹ ಪ್ರಕರಣ. ಸಾಮಾನ್ಯವಾಗಿ ಹಳೆ ಮರ ರೆಂಬೆಗಳು ಕಟ್ಟಾಗಿ ಬೀಳುವಂತಹ ಹಂತದಲ್ಲಿದ್ದರೆ ಅದನ್ನು ತೆರವು ಮಾಡಬೇಕು ಅಂತ ಹೇಳಿದರೂ ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯ ಸಾಮಾನ್ಯವಾಗಿರುತ್ತೆ. ಹೀಗಾಗಿ ಬೃಹತ್ ಕೊಂಬೆ ಮುರಿದು ಬಿದ್ದ ಪರಿಣಾಮ ನೋಡಿ, ಇಲ್ಲಿ ಮರದ ಬುಡವೆ ಅಳ್ಳಾಡುವಂತಹ ರೀತಿಯಲ್ಲಿ ಮರ ಕಟ್ಟಾಗಿ ಬಿದ್ದಿದೆ. ಪರಿಣಾಮ ಅಲ್ಲಿ ಪಾರ್ಕ್ ಮಾಡಿರ್ತಾರೆ ರಸ್ತೆ ಬದಿಯಲ್ಲಿ, ಅಂತಹ ವಾಹನಗಳೀಗ ಜಖಮಾಗಿದೆ. ಸ್ಕಾರ್ಪಿಯೋ, ಕಾರು ಮತ್ತು ಆಟೋ, ಬೈಕ್ ಎಲ್ಲವೂ ಕೂಡ ನಜ್ಜುಗುಜ್ಜಾಗಿದೆ. ಸದ್ಯ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಈ ದೃಶ್ಯ ಕಂಡು ಬಂದದ್ದು ರಾಜಾಜಿನಗರ. ಬೆಂಗಳೂರಿನಲ್ಲಿ ಮಧ್ಯಾಹ್ನ ಸುರಿದಂತಹ ಒಂದು ಭಾರಿ ಮಳೆಗೆ ಭಾರಿ ಅನಾಹುತ ಒಂದು ತಪ್ಪಿದೆ. ರಾಜಾಜಿನಗರದ 2ನೇ ಬ್ಲಾಕ್ನಲ್ಲಿ ಬೃಹತ್ ಆಗಿರ್ತಕ್ಕಂತಹ ಒಂದು ಮರ ಬಿದ್ದು ಸ್ಕಾರ್ಪಿಯೋ ಇರ್ಬೋದು, ಶಿಫ್ಟ್ ಇರ್ಬೋದು, ಗೂಡ್ಸ್ ವಾಹನ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಒಂದು ಬೈಕ್ಗಳು ಕೂಡ ಜಖಮಾಗಿದ್ದಾವೆ. ನೋಡಬಹುದಾಗಿದೆ, ಈಗಾಗಲೇ ಬೃಹತ್ ಆಗಿರ್ತಕ್ಕಂತಹ ಮರ ಬಿದ್ದಿದ್ದು ಈಗಾಗಲೇ ಬಿಬಿಎಂಪಿಯ ಸಿಬ್ಬಂದಿಗಳು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಜೊತೆಗೆ ಕೆಇಬಿಯ ಅಧಿಕಾರಿಗಳು ಕೂಡ ಬಂದ್ಬಿಟ್ಟು ಇದನ್ನು ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಗೂಡ್ಸ್ ವಾಹನ ಕೂಡ ಸಂಪೂರ್ಣವಾಗಿ ಜಖಂಗೊಂಡಿದೆ. ಜೊತೆಗೆ ಇದರಲ್ಲಿರ್ತಕ್ಕಂತಹ ಶಿಫ್ಟ್ ಕಾರ್ ಕೂಡ ನೋಡಬಹುದಾಗಿದೆ. ಯಾವ ರೀತಿ ಇಲ್ಲಿ ನಂಜುಗುಂಜಾಗಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಇದ್ರು, ಅವರು ಜಸ್ಟ್ ಮಿಸ್ ಆಗಿ ಅವರು ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇದು ಯಾವಾಗ ನಡೀತು, ಏನು ಹೇಳ್ತೀವಿ? ಇದು 1.5 ಅವರ್ ಆಯಿತು ನಡೆದು. ಆದರೆ ಮಳೆ ಬರ್ತಾ ಇದೆ, ಅಂಥ ಮಳೆ ಏನಿಲ್ಲ, ಸಿಂಪಲ್ ಮಳೆ. ಲೈಟ್ ಕಂಬದು ಲೈಟ್ ಗಾಳಿ ಉರಿತಾ ಇದೆ. ಆಮೇಲೆ ಎಲ್ಲ ಬಂದರು, ಎಲ್ಲ ಇದು ಮಾಡಿ KEB ಅವ್ರು ಬಂದರು. ಸರ್, ನೀವೆಲ್ಲಿ? ಇಲ್ಲೇ ಮುಂದೆ 200 ಮೀಟ್ರ್ ಹಿಂದೆ ಇದ್ದೆ ನಾನು. ಮರ ಬೀಳ್ತಿದ್ದಂಗೆ ನಾನು ಅಲ್ಲೇ ಗಾಡಿ ನಿಲ್ಲಿಸಿದೆ. ನಾನೊಂಚೂರು ಮುಂದೆ ಬಂದಿದ್ರೆ ಭಾರಿ ಕಷ್ಟ ಆಗಿರೋದು. ಇಲ್ಲಿರ್ತಕ್ಕಂತಹ ಅಂದರೆ ಇವರು ಕೂಡ ಹೇಳೋದೇನಂತಂದರೆ ಎಷ್ಟು ಪ್ರಾಣಾಪಾಯದಿಂದ ಪಾರಾಗಿದ್ದೇನೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.